ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇಷ್ಟು ಒಳ್ಳೆ ಪ್ಲಾನ್ ಮಾಡಿದ್ದೆ, ದುರ್ಗನಿಂದ ಎಲ್ಲ ಹಾಳಾಗೋಯ್ತು. ಏನ್ ಮಾಡ್ತಿದ್ಯಾ ತರು? ಏನ್ ಮಾಯಾ, ನನ್ಗೆ ಒಂದೊಂದ್ಸಲ ನಿನ್ ಮೇಲೆ ಡೌಟ್ ಬರುತ್ತೆ. ನೀನ್ ನಿಜವಾಗ್ಲೂ ಶರತ್ ದುರ್ಗನ ದೂರ ಮಾಡ್ತಿದ್ಯೋ ಇಲ್ಲ ಹತ್ರ ಮಾಡ್ತಿದ್ಯೋ? ಏನ್ ಹೇಳ್ತಿದ್ಯಾ ನೀನು? ಅದೇನ ದೊಡ್ಡದಾಗಿ ಹೇಳ್ದೆ. ಶರತ್ ಬೀಳ್ಸೋದಕ್ಕೆ ದೊಡ್ಡ ಪ್ಲಾನ್ ಮಾಡಿದೀನಿ, ದುರ್ಗನ ವೆಪನ್ ತರ ಯೂಸ್ ಮಾಡ್ಕೋತೀನಿ ಅಂತ. ಇವಾಗ ಏನಾಯ್ತು? ಎಲ್ಲ ಉಲ್ಟಾ ಹೊಡಿತಾ? ಯೂಸ್ಲೆಸ್ ಆಗ್ಬಿಟ್ಟೆ ನೀನು. ಯೂಸ್ಲೆಸ್ ಮೇ ಬಿ ನಾನು ಯೂಸ್ಲೆಸ್ ಆದರೂ ಪರವಾಗಿಲ್ಲ. ನನ್ನ ಪ್ಲಾನ್ ಎ ಫೇಲ್ ಆದರೆ ಪ್ಲಾನ್ ಬಿ ರೆಡಿ ಇಟ್ಕೊಂಡಿದ್ದೀನಿ. ನಿನ್ನ ಬಗ್ಗೆ ಏನು ಯೋಚನೆ ಮಾಡ್ಕೊಂಡಿದ್ದೀಯ? ನೀನು ನಿಮ್ಮ ಮನೇಲಿರೋದು ಶರತ್ಗೋಸ್ಕರ. ಈಗಾಗಲೇ ಶರತ್ ದುರ್ಗ ಮದುವೆ ಆಗೋಗಿದೆ. ನೀನು ಶರತ್ನ ಪಡ್ಕೊಳಕ್ಕೆ ಆಗಲಿಲ್ಲ ಅಂದರೆ ಏನು ಮಾಡ್ತೀಯ ಹೇಳು? ನಾನು ಈ ಮನೆ ರಿಲೇಟಿವ್, ಜೊತೆಗೆ ಈ ಮನೇಲಿ ಉಳ್ಕೊಳ್ಳೋಕ್ಕೆ ಒಂದು ಒಳ್ಳೆ ಸಾಲಿಡ್ ಪ್ಲಾನ್ ರೆಡಿ ಇಟ್ಕೊಂಡಿದ್ದೀನಿ. ಈ ಪ್ಲಾನ್ ಫ್ಲಾಪ್ ಆಗೋಕ್ಕೆ ಚಾನ್ಸೇ ಇಲ್ಲ. ನಿನ್ನ ಬಗ್ಗೆ ನೀನು ಹೇಳು. ಏನ್ ಮಾತಾಡ್ತಿದ್ಯಾ ನೀನು? ಅಯ್ಯೋ ಮಾಯಾ, ಕೋಪ ಏನಕ್ಕೆ ಮಾಡ್ಕೊತಿದ್ಯಾ? ತಡಿ, ನಿನ್ನ ಬೇಜಾರು ಹೋಗ್ಸೋಕ್ಕೆ ಒಂದು ಕ್ಯೂಟ್ ಆಗಿರೋ ಫೋಟೋ ತೋರಿಸ್ತೀನಿ. ದಿಸ್ ಇಸ್ ಅ ಕ್ಯೂಟ್ ಪೇರ್, ಶರತ್ ಆ್ಯಂಡ್ ದುರ್ಗಾ. ಎಷ್ಟು ಕ್ಯೂಟ್ ಆಗಿದ್ದಾರೆ. ತರುಣ್, ಯು ಆರ್ ಕ್ರಾಸಿಂಗ್ ಯುವರ್ ಲಿಮಿಟ್. ನಾನು ಯಾವತ್ತೂ ಯಾವ ಲಿಮಿಟಲ್ಲೂ ಇರಲೇ ಇಲ್ಲ ಮಾಯಾ. ಕ್ರಾಸ್ ಹೇಗೆ ಮಾಡಲಿ? ಏನೋ ವಾಟ್, ಕೆಲವೊಂದ್ಸಲಿ ನಂಗೆ ಅನ್ಸುತ್ತೆ ಶರತ್ ಮತ್ತು ದುರ್ಗಾ ಹಸ್ಬೆಂಡ್ ಆ್ಯಂಡ್ ವೈಫ್ ಥರನೇ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ನೋ ವೇ ದುರ್ಗಾ, ನಿನಗೆ ತಲೆಗಿಲೆ ಕೆಟ್ಟಿದ್ಯಾ? ಬಾಸು, ನನ್ನ ಮಾತು ಕೇಳಿ ಬಾಸು. ಆಗಲ್ಲ ಅಂತ ಹೇಳ್ದೆ ತಾನೆ. ಅಲ್ಲ, ಇವಾಗ ಬರ್ಂಟ್ ಹೌಸ್ ಹತ್ರ ಹೋಗೋಣ ಅಂತ ಹೇಳ್ತಾ ಇದೆಯಲ್ಲ, ಏನಾಗಿದೆ ನಿನಗೆ? ನಾನು ಹೇಳ್ತಿದ್ದೀನಲ್ವಾ, ಒಂದ್ಸಲ ನನ್ನ ಮಾತು ಕೇಳಿ. ಕೇಳಲ್ಲ. ಈ ಮನೇಲಿ ಏನೇನೋ ವಿಚಿತ್ರ ಘಟನೆಗಳು ನಡೀತಾ ಇದೆ. ಹೀಗಿರುವಾಗ ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾ ಇದೆಯಲ್ಲ, ನಿನಗಿದೆಲ್ಲ ವಿಚಿತ್ರ ಅಂತ ಅನ್ನಿಸ್ತಾ ಇಲ್ವಾ? ಬಾಸು, ವಿಚಿತ್ರ ಅಂತ ಅನ್ಸ್ತಿರೋದಕ್ಕೇನೆ ಆ ಜಾಗಕ್ಕೆ ಹೋದ್ರೆ ಏನಾದ್ರೂ ಸುಳಿವು ಸಿಗ್ಬೋದು ಅಂತ ನಾನು ಹೇಳ್ತಿರೋದು. ದುರ್ಗಾ, ಅಲ್ಲಿ ಹೋದ್ರೆ ಉತ್ತರ ಸಿಗಲ್ಲ. ಅಲ್ಲಿ ಹೋದ್ರೆ ಸಿಗೋದು ವೆರಿ ಬ್ಯಾಡ್ ಮೆಮೊರೀಸ್. ನನಗೆ ಮತ್ತೆ ಮತ್ತೆ ಅದನ್ನ ಕೆತ್ಕಕ್ಕೆ ಇಷ್ಟ ಇಲ್ಲ ದುರ್ಗಾ, ದಯವಿಟ್ಟು ಅರ್ಥ ಮಾಡ್ಕೋ. ನಂಗೆ ಅರ್ಥ ಆಗತ್ತೆ ಬಾಸು. ನಿಮ್ಮ ಹಳೆ ನೆನಪುಗಳನ್ನ ಮತ್ತೆ ಜೀವಂತ ಮಾಡಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಆದ್ರೆ ನಂಗೆ ಯಾಕೋ ಅನಿಸ್ತಿದೆ, ಅಲ್ಲಿಗೆ ಹೋದ್ರೆ ನಮ್ಗೇನಾದ್ರೂ ಒಂದು ಸುಳಿವು ಸಿಗ್ಬೋದು ಅಂತ. ನಾನು ಇಷ್ಟೊಂದು ಹೇಳ್ತಿದ್ದೀನಲ್ಲ, ಒಂದ್ಸಲ ಬೋಸು ನನ್ನ ಮಾತು ಕೇಳಿ. ನನ್ಗೋಸ್ಕರ ಬೋಸು, ದಯವಿಟ್ಟು. ನೀನ್ ನನ್ನ ಮಾತು ಕೇಳು ದುರ್ಗಾ. ಪೊಲೀಸವರು ಅವತ್ತಿನ ಇಡೀ ಹುಡುಕಿದ್ರು, ಅವ್ರಿಗೆ ಒಂದೇ ಒಂದು ಕ್ಲೂ ಸಿಕ್ಕಿಲ್ಲ. ಅಂಥದ್ರಲ್ಲಿ ನಾವ್ ಇವಾಗ ಅಲ್ಲಿ ಹೋಗಿ ಹುಡುಕಿದ್ರೆ ಏನ್ ಸಿಗುತ್ತೆ ಹೇಳು? ನೀವ್ ಯಾಕೆ ಹಾಗೆ ಅನ್ಕೋತಿದ್ದೀರಾ? ಪೊಲೀಸರು ಅವ್ರ ಕೆಲಸನ ಅವ್ರು ಮಾಡಿರ್ತಾರೆ. ಆದ್ರೆ ಆ ಜಾಗದ ಮಹತ್ವ ಏನು, ನೀವು ಕಳ್ಕೊಂಡಿರೋ ನೆನಪುಗಳ ಭಾವನೆಗಳೇನು ಅಂತ ನಿಮಗ್ ಮಾತ್ರ ಗೊತ್ತಿರುತ್ತಲ್ವಾ? ಬೋಸು, ನಾವೀಗ ಪುಟ್ ಮೇಡಮ್ ಅಪ್ಪ ಅಮ್ಮ ಅಲ್ಲಿಗೆ ಹೋಗೋಣ. ನಿಮಗೆ ನಿಮ್ಮ ಮಗಳನ್ನ ವಾಪಸ್ ಪಡ್ಕೋಬೇಕು ಅನ್ನೋ ಆ ತುಡಿತಾ ಇದ್ದಾಗ ನಾವ್ ಅಲ್ಲಿಗೆ ಹೋದ್ರೆ ಏನಾದ್ರೂ ಕಾಣಿಸ್ಬೋದು. ಅವಾಗ ನಮ್ಗೊಂದ್ ಸಣ್ಣ ಸುಳಿವು ಸಿಕ್ಕಿದ್ರು ಸಾಕಲ್ವಾ? ದುರ್ಗಾ, ನಿನ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಬಾಸು, ದಯವಿಟ್ಟು ನೀವು ಬೇಜಾರು ಮಾಡ್ಕೋಬೇಡಿ. ಈ ತಾಯಿ